ನಮಸ್ತೆ ವೀಕ್ಷಕರೇ, ಇವತ್ತು ಒಂದು ಸಿಂಪಲ್ ಆಗಿರೋ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಪಟ ಅಂತ 5 ನಿಮಿಷಕ್ಕೆ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಬ್ಯಾಚುಲರ್ ಚಟ್ನಿ ಅಂತ ನೇಮ್ ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಬ್ಯಾಚುಲರಿಗೆ ಈಸಿ ಮಾಡೋದು. ಫಸ್ಟಿಗೆ ನೋಡಿ, ಮಸಾಲ ಕಡಲೆ ಬೀಜ ತೊಗೊಂಡಿದ್ದೀನಿ. ನೀವು ಕಡಲೆ ಬೀಜದಲ್ಲಿ ಒಂದು ಕೆಂಪು ಕೋಟಿಂಗ್ ಇರುತ್ತೆ, ಅದನ್ನು ನೋಡಿರ್ತೀರಾ. ಅದು ಆಯಿಲಲ್ಲಿ ಫ್ರೈ ಮಾಡಿರ್ತಾರೆ. ಇದು ಆಯಿಲಲ್ಲೆಲ್ಲ ಏರ್ ಫ್ರೈ ಮಾಡಿರ್ತಾರೆ. ಅದನ್ನು ತೊಗೊಂಡು ನೋಡಿ, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಹಾಕ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿದ್ದೀನಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಅಲ್ವಾ. ಈ ರೀತಿ ಯಾವಾಗಲೂ ನೀವು ಬ್ಯಾಚುಲರ್ಸ್ ಇದ್ದಾಗ ಯೂಶ್ವಲಿ ಸಿಂಗಲ್ಸ್ ರೂಮ್ ಮಾಡ್ಕೊಂಡಿರ್ತಾರೆ ಬ್ಯಾಚುಲರ್ಸು. ನಾವು ಕೂಡ ಇದೇ ಮೆಥಡ್ನ ಫಾಲೋ ಮಾಡ್ತಾಯಿದ್ವಿ ಆವಾಗ ನಾವು ರೂಮಲ್ಲಿದ್ದಾಗ. ಹಾಗಾಗಿ ಅದೇ ಮೆಥಡನ್ನು ನಮಗೆ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಅದೆಲ್ಲ ಫಸ್ಟು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಒಗ್ಗರಣೆ ಹಾಕಬೇಕು. ಅದಕ್ಕಾಗಿ ಫಸ್ಟು ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ಗೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ. 5 ನಿಮಿಷಕ್ಕೆ ಬೇಗ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡ್ತಾಯಿರಿ ಅಲ್ವಾ. ಈಗ ಮಸ್ಟರ್ಡೆಲ್ಲ ಚಟಪಟ ಅಂದಿದೆ ಸಾಸಿವೆ. ಈಗ ಒಣಮೆಣ್ಸಿಕಾಯಿ ಹಾಕಿದ್ದೀನಿ. ನಿಮಗೆ ಒಣಮೆಣ್ಸಿಕಾಯಿ 2 ಸ್ಟೇಜಲ್ಲಿ ಬರುತ್ತೆ. ಫಸ್ಟ್ ಪೇಸ್ಟ್ ಮಾಡುವಾಗಲೂ ಹಾಕಿದ್ದೀನಿ, ಪ್ಲಸ್ ಒಗ್ಗರಣೆಗೂ ಹಾಕಿದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ನೀವು ಪೇಸ್ಟ್ ಮಾಡುವಾಗಲೇ ನೀವು ಕೆಂಪು ಮೆಣಸಿನ್ಕಾಯಿನ ಬಳಸ್ಬೋದು. ಅದಾದಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಇದು ಒಗ್ಗರಣೆ ಹಾಕೋದು ಮತ್ತು ಆ ಪೇಸ್ಟ್ ಮಿಕ್ಸ್ ಮಾಡೋದು, ಅಷ್ಟೇ ಇದು ಪ್ರೊಸೀಜರು. ಬಟ್ ಉಳಿದಿದ್ದೆಲ್ಲ ಮಸಾಲ ನಮಗೆ ಎಲ್ಲಿ ಸಿಗುತ್ತೆ ಅಂತಂದರೆ, ನಾವು ಮಸಾಲ ಕಡಲೆ ಬೀಜನೇ ಬಳಸಿರೋದಲ್ವಾ, ಅಂಗಡಿಯಲ್ಲಿ ರೆಡಿ ಸಿಗುತ್ತೆ ನಮಗೆ. ಅದರಲ್ಲಿ ನಮಗೆಲ್ಲ ಟೇಸ್ಟು ಕೂಡ ಬಂದುಬಿಡುತ್ತೆ. ಈಗ ನೋಡಿ, ಕರಿ ಲೀಫ್ ಹಾಕ್ತಾಯಿದ್ದೀನಿ ಅಲ್ವಾ. ಆ ಮಸಾಲ ಎಷ್ಟು ಚೆನ್ನಾಗಿರುತ್ತೋ ಕಡಲೆ ಬೀಜದ ಮೇಲೆ, ಅಷ್ಟು ಚೆನ್ನಾಗಿ ಚಟ್ನಿ ಆಗುತ್ತೆ ಮತ್ತು ಅಷ್ಟೇ ಬೇಗ ಕೂಡ ಆಗುತ್ತೆ. ನೋಡಿ, ಚಟ್ನಿ ಸ್ವಲ್ಪ ಬೇಗ ಡೈಜೆಸ್ಟ್ ಆಗಲಿ ಅಂತ ಹೇಳ್ಕೊಂಡು ನಾವು ಹಿಂಗನ್ನು ಹಾಕ್ತಾಯಿದ್ದೀವಿ ಅಲ್ವಾ. 5 ನಿಮಿಷಕ್ಕೆ ಮಾಡ್ಬೋದು. ಎಸ್ಪೆಷಲಿ ಬ್ಯಾಚುಲರ್ಸ್ ಇದ್ದಾಗ ನಾವೆಲ್ಲ ಕೊತ್ತಂಬರಿ ಕಡಲೆ ಬೀಜ ಎಲ್ಲ ತಂದು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಈ ಥರ ಮಸಾಲೆ ಕಡಲೆ ಬೀಜ ತಂದರೆ ಇನ್ನೊಂದು ಸೂಪರ್ ಮಾರ್ಟಲ್ಲೆಲ್ಲ ನಮಗೆ ರೊಟ್ಟಿ ಚಪಾತಿ ಎಲ್ಲ ಸಿಕ್ಬಿಡುತ್ತೆ. ಅದು ತಂದ್ಕೊಳೋದು ಈ ರೀತಿ 5 ನಿಮಿಷಕ್ಕೆ ಚಟ್ನಿ ಮಾಡಿಬಿಡ್ಬೋದು. ಮತ್ತು ಟೇಸ್ಟು ಕೂಡ ಸೂಪರ್ ಆಗುತ್ತೆ. ನಿಮಗೆ ಮಸಾಲ ಚಟ್ನಿ ಕಡಲೆ ಬೀಜದ ಮೇಲೆ ಎಷ್ಟು ಮಸಾಲ ಚೆನ್ನಾಗಿರುತ್ತೋ ಆ ರೀತಿ ನಿಮಗೆ ಚಟ್ನಿ ತುಂಬ ಚೆನ್ನಾಗಾಗುತ್ತೆ. 5 ನಿಮಿಷಕ್ಕೆ ಮಾಡ್ಬೋದು. ಇದೇ ರೀತಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಎಮರ್ಜೆನ್ಸಿ ಬೇಕು ಅಂದರೆ ಈ ಮೆಥಡ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.